ಇವತ್ತಿನ ಸಂಚಿಕೆಯಲ್ಲಿ ಮುತ್ತು ಕೆಲಸದತ್ತ ಇರ್ತಾನೆ. ಅಷ್ಟೊತ್ತಿಗೆ ಮುತ್ತುಗೆ ಮಯೂರನ ಕಾಲೇಜಿಂದ ಫೋನ್ ಬರುತ್ತೆ. ಫೋನ್ ಮಾಡಿದವರು ಮಯೂರಿನ ತಂದೆನಾ ಅಂತ ಕೇಳ್ತಾರೆ. ಇಲ್ಲ ಸರ್, ನಾನು ಅವರ ಅಣ್ಣ ಅಂತಾರೆ. ಹಾಗಾದರೆ ಪ್ರಿನ್ಸಿಪಾಲ್ ನಿಮ್ಮನ್ನು ಕರೀತಿದ್ದಾರೆ, ಕಾಲೇಜ್ ಹತ್ರ ಬನ್ನಿ ಅಂತ ಕೇಳ್ತಾರೆ. ಮುತ್ತು ಏನಾಯಿತು ಸರ್ ಅಂದಾಗ ಫಸ್ಟು ನೀವು ಕಾಲೇಜಿಗೆ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಟ್ ಮಾಡಿ ಮುತ್ತು ಏನಾಗಿರ್ಬೋದು ಅಂತ ಕಾಲೇಜಿಗೆ ಹೊರಡ್ತಾನೆ. ಹರಿ ಹೊರಗೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಎಲ್ಲರ ಮನೇಲಿ ಹೆಣ್ಮಕ್ಳು ಕಣ್ಣೀರು ಹಾಕಿದರೆ ಅಪಶಕುನ ಆಗುತ್ತೆ, ಆದರೆ ಇವರು ಈ ಮನೇಲಿ ಹೆಣ್ಮಕ್ಳಿಗೆ ಕಣ್ಣೀರು ಹಾಕಿ ಒಂದು ಶುಭ ಕಾರ್ಯ ಮಾಡ್ತಿದ್ದಾರಲ್ಲ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಚಂದನ ಹೊರಗೆ ಬಂದು, ನೀವು ಹೇಳಿದ್ದೆ ಕರೆಕ್ಟು, ನನ್ನ ಕನಸು ಆಸೆಗಳಿಗೆ ಇಲ್ಲಿ ಯಾರೂ ಬೆಲೆ ಕೊಡಲ್ಲ, ಇಲ್ಲಿರೋರು ಯಾರೂ ನನ್ನವರಲ್ಲ, ನಾನು ನನ್ನ ಆಸೆ ಕನಸನ್ನೆಲ್ಲ ನುಚ್ಚು ನೂರು ಮಾಡಿ ಇವರಿಗೋಸ್ಕರ ನನ್ನ ಆಸೆ ಕನಸನ್ನೆಲ್ಲ ಬಿಟ್ಟೆ, ಆದರೆ ಇಲ್ಲಿರೋರಿಗೆ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹರಿ ಇದ್ದವನು, ಹೌದು ಮೇಡಮ್, ತಂದೆ ತಾಯಿಯವರಿಗೆ ಹೆಣ್ಮಕ್ಳು ಬೆಳೆದ ತಕ್ಷಣ ಅವ್ರಿಗೆ ಇಷ್ಟ ಕಷ್ಟ ಏನೂ ಅರ್ಥ ಮಾಡ್ಕೊಳ್ಳಲ್ಲ, ದುಡ್ಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ದುಡ್ಡಿದ್ರೆ ಅವ್ರ ಲೈಫ್, ನನ್ನ ಮಗಳು ಲೈಫ್ ಸೆಟಲ್ ಆಯಿತು ಅಂತ ಥಿಂಕ್ ಮಾಡ್ತಾರೆ ಅಂತ ಹೇಳ್ತಿರುವಾಗ, ನೀವು ಹೇಳಿದ್ದೆ ಕರೆಕ್ಟ್ ಹರಿ, ನಾನು ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಚಂದನ ಹರಿ ಹತ್ರ ಹೇಳ್ತಾಳೆ. ಆದರೆ ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ, ನನ್ನ ಫ್ರೆಂಡ್ಸ್ ನೋಡಿದರೆ ಎಲ್ಲ ಇಲ್ಲೇ ಇದ್ದಾರೆ, ಆದರೆ ನಾನು ಎಲ್ಲಿಗೆ ಹೋಗಲಿ, ನಾನೇನಾದ್ರು ಇಲ್ಲೇ ಇದ್ದರೆ ನನಗೆ ಹುಚ್ಚೇ ಹಿಡಿಯುತ್ತೆ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಹರಿ ಇದ್ದವನು, ನೀವು ಬೆಂಗಳೂರಿಗೆ ಹೋದರೆ ಅಂದಾಗ ಚಂದನ, ಅಲ್ಲಿ ನಂಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳ್ತಾಳೆ. ಹರಿ ಇದ್ದವನು, ನಾನಿದ್ದೀನಲ್ವ ಮೇಡಮ್ ಅಂತಾನೆ. ಇಡೀ ಬೆಂಗಳೂರೇ ಮೇಡಮ್ ನಂದು, ಬೆಂಗಳೂರಲ್ಲಿ ಪ್ರತಿಯೊಂದು ಗಲ್ಲಿ ನನಗೆ ಗೊತ್ತುಂಟು, ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾನು ಸೇಫಾಗಿ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಚಂದನ ಇದ್ದವಳು, ನೀವು ಅಂದಾಗ ಹೌದು ಬಿಡಿ ಮೇಡಮ್, 3-4 ದಿನ ಪರಿಚಯ ಆದವನು ಅಂದಮೇಲೆ ಹೆಂಗೆ ನಂಬಿಕೆ ಇಟ್ಟು ಬರ್ತೀರಾ ಹೇಳಿ, ನಿಮ್ಮ ಜೀವನ ಸರಿಯಾಗಲಿ, ನಿಮ್ಮ ಕನಸನ್ನೆಲ್ಲ ಸರಿಯಾಗಲಿ ಅಂತ ನನ್ನನ್ನು ನೀವು ನಂಬಲ್ಲ, ಆದರೆ ನಿಮ್ಮ ಜೀವನ ಹಾಳು ಮಾಡ್ತಿರೋರನ್ನ ನಂಬ್ತಿರಲ್ಲ ಮೇಡಮ್, ನನ್ನನ್ನು ನಂಬಿ ಮೇಡಮ್, ನಾನು ನಿಮ್ಮನ್ನು ಬೆಂಗಳೂರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ತಲುಪಿಸ್ತೀನಿ ಅಂತ ಹೇಳ್ತಾಳೆ. ಮತ್ತು ಇನ್ನೊಂದು 2 ವಾರ ನೀವು ಅಲ್ಲೇ ಇರಿ ಮೇಡಮ್, ಅಷ್ಟೊತ್ತಿಗೆ ಮದುವೆ ನಿಂತೋಗುತ್ತೆ, ಮತ್ತೆ ವಾಪಸ್ ಬಂದರೆ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಇದ್ದವಳು, ಇಲ್ಲ, ನಾನು ಯಾವ ಕಾರಣಕ್ಕೂ ಈ ಮನೆಗೆ ವಾಪಸ್ ಬರಲ್ಲ, ನಾನು ಅಲ್ಲೇ ಇದ್ಕೊಂಡು ಯಾವ್ದಾದ್ರು ಕೆಲಸ ನೋಡ್ತೀನಿ ಅಂತ ಚಂದನ ಹರಿಗೆ ಹೇಳ್ತಾಳೆ. ಹರಿ ಇದ್ದವನು, ಮೇಡಮ್ ನೀವು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೇಲಿರಿ ಅಂದಾಗ ಚಂದನ, ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ, ನಿಮ್ಮ ಮನೆಯವ್ರಿಗೆ ಏನಂತ ಹೇಳ್ತೀರ ಅಂದಾಗ, ಅದೆಲ್ಲ ನಾನು ನೋಡ್ಕೊಳ್ತೀನಿ ಅಂದಾಗ, ಬೇಡ ಅದು ಸರಿ ಆಗಲ್ಲ, ನಾನು ಯಾವ್ದಾದ್ರು ಹಾಸ್ಟೆಲ PGಲ ಇಡ್ತೀನಿ, ಈ ಪೆಟ್ರೋಲು ಸಹ ನಾನೇ ಹಾಕಿಸ್ತೀನಿ, ನೀವೊಂದು ನನ್ನನ್ನು ಬೆಂಗಳೂರಿಗೆ ಬಿಟ್ಟರೆ ಸಾಕು ಅಂತ ಹೇಳ್ತಾಳೆ. ಹರಿ ಆದರೂ ಕೇಳ್ತಾನೆ, ನಿಜವಾಗ್ಲೂ ಮೇಡಮ್ ನೀವು ನಿಜ ಬರ್ತೀರಾ ಅಂದಾಗ, ಹೌದು ಬರ್ತೀನಿ ಅಂತಾಳೆ. ಇಲ್ಲ ಮತ್ತೇನಾದ್ರು ಕೈ ಕೊಟ್ಟರೆ, ಇಲ್ಲ ನಾನು ಆ ಥರ ಮಾಡಲ್ಲ, ನನ್ನ ಬಗ್ಗೆ ಯೋಚನೆ ಮಾಡಿಲ್ಲದವ್ರ ಜೊತೆ ನಾನಿರಲ್ಲ, ಹಾಗಾಗಿ ನಾನು ಚಿಂತೆ ಮಾಡಲ್ಲ, ಸರಿ ಹಾಗಾದರೆ ಇವತ್ತು ನೈಟೇ ಹೊರಡೋಣ ಅಂತ ಹೇಳ್ತಾರೆ. ಆದರೂ ಹರಿ ಮತ್ತೊಂದು ಸಲ ಕೇಳ್ತಾರೆ, ಮೇಡಮ್ ನಿಮ್ಮನ್ನು ನಂಬಿ ನಾನೆಲ್ಲ ಏರ್ಪಾಡು ಮಾಡ್ಬೋದಲ್ಲ ಅಂದಾಗ ಚಂದನ ಇದ್ದಳು, ಓ ರೆಡಿ, ನೀವೆಲ್ಲ ಏರ್ಪಾಡು ಮಾಡಿ, ನಾನು ಇವತ್ತು ಇಲ್ಲಿಂದ ಹೊರಡೋದೆ ಅಂತ ನಿರ್ಧಾರ ಹೇಳ್ತಾಳೆ. ಹಾಗಾದರೆ ಇವತ್ತು ರಾತ್ರಿನೇ ಅಂತ ಚಂದನ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಹರಿಗೆ ತುಂಬ ಖುಷಿಯಾಗುತ್ತೆ, ಖುಷೀಲಿ ಅಲ್ಲೇ ಡ್ಯಾನ್ಸ್ ಮಾಡ್ತಾನೆ. ಈ ಕಡೆ ಮಯೂರನ್ ಕಾಲೇಜಲ್ಲಿ ಮಯೂರನ್ ಪ್ರಿನ್ಸಿಪಾಲು ಪೇರೆಂಟ್ಸ್ ಮತ್ತು ಮಕ್ಕಳು ಮುಂದೆ ಸರಿ ಬೈತಾ ಇರ್ತಾನೆ. ಈ ಕಾಲೇಜಲ್ಲಿ ಎಲ್ಲ ಮಕ್ಕಳನ್ನು ಕಂಟ್ರೋಲ್ ಮಾಡ್ಬೋದು, ಆದರೆ ನಿಮ್ಮ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಏನಂತ ಬೆಳೆಸಿದ್ದೀರಾ ಅಂತ ಪ್ರಿನ್ಸಿಪಾಲು ಪೇರೆಂಟ್ಸಿಗೆ ಬೈತಿರ್ತಾರೆ. ಅಷ್ಟೊತ್ತಿಗೆ ಪಾಪ ಮುತ್ತು ಕಾಲೇಜಿಗೆ ಬರ್ತಾ ಇರ್ತಾನೆ. ಆಗ ಪ್ರಿನ್ಸಿಪಾಲು, ಮಯೂರ ನಿಮ್ಮನೆಯಿಂದ ಯಾರೋ ಬಂದಿದ್ದಾರೆ ಅಂದರೆ, ಅಣ್ಣ ಅಂತ ಹೇಳ್ತಾನೆ. ಅಪ್ಪ ಇಲ್ಲ, ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ಅದೇ ಕತೆನಾ, ಅಮ್ಮ, ಓ ನಿನಗೆ ಅಮ್ಮ ಇಲ್ಲಲ್ಲ, ಅಮ್ಮ ಇದ್ದಿದ್ರೆ ನೀನು ಯಾಕೆ ಹಿಂಗೆ ಆಡ್ತಿದ್ದೆ, ಅಮ್ಮ ಇದ್ದಿದ್ರೆ ಕಿವಿ ಹಿಂಡಿ ಬುದ್ಧಿ ಹೇಳ್ತಿದ್ರು, ನಿನಗೆ ಯಾರ್ದು ಹೆದರಿಕೆ ಇಲ್ಲ, ಹಾಗಾಗಿ ನೀನು ಈ ಥರ ಗುಂಡ್ರು ಗೋವಿ ಥರ ಬೆಳೆದಿದ್ದೀಯ ಅಂತಾನೆ. ಅಷ್ಟೊತ್ತಿಗೆ ಮಯೂರ ಅಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮುತ್ತು ಬಂದು, ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಪ್ರಿನ್ಸಿಪಾಲು ಯಾರು ಅಂದಾಗ, ಮೈದು ಅಣ್ಣ ಅಂತ ಹೇಳ್ತಾರೆ. ಹೌದಾ, ನಾನು ನಿಮ್ಮ ಬಗ್ಗೆನೇ ಇಷ್ಟ ತನಕ ಮಾತಾಡ್ತಿದ್ದಿದ್ದು. ಅಷ್ಟೊತ್ತಿಗೆ ಮುತ್ತು ಇದ್ದನು, ಸರ್ ಏನು ಮಾಡ್ದೆ ಅಂತ ಕೇಳ್ತಾರೆ.
ಏನು ಮಾಡ್ತಾನೋ ಅವನ ಹತ್ರನೇ ಕೇಳಿ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಮತ್ತು ಮಯೂರನ ಹತ್ರ ಕೇಳ್ತಾನೆ ಏನು ಅಂತ. ಅವನೇನು ಹೇಳೋದೇ ಇಲ್ಲ. ಈ ಕಡೆ ಚಂದನ ರೂಮಲ್ಲಿ ಯೋಚನೆ ಮಾಡ್ಕೊಂಡು ಕೆಳಗೆ ಬರ್ತಾಳೆ. ಚಂದನನ ಅಪ್ಪ ಅಣ್ಣ ಮದುವೆಗೆ ಯಾರನ್ನ ಕ್ಯಾಟ್ರಿನ್ನ ಸೆಲೆಕ್ಟ್ ಮಾಡೋದ ಬಗ್ಗೆ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅವರ ಅತ್ತಿಗೆ ಮತ್ತು ಅಮ್ಮನೂ ಅಷ್ಟೇ, ನಾನು ಬೀಗರು ಊಟಕ್ಕೆ ಆ ಸೀರೆ ಉಡ್ತೀನಿ, ಮದುವೆಗೆ ಈ ಸೀರೆ ಉಡ್ತೀನಿ ಅಂತ ಚಂದನನಮ್ಮ ಅವ್ರ ಅತ್ತಿಗೆಗೆ ತೋರಿಸ್ತಾ ಇರ್ತಾರೆ. ಹಾಗೆ ಚಂದನನ ಅಪ್ಪ ಹೇಳ್ತಾರೆ, VIP ಬರ್ತಾರೆ, ಒಂದು 50 ಚೇರು ಸ್ಪೆಷಲ್ ಹೇಳು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬೀಗರು ಕಡೆಯವರು ಒಂದು 50 ಜನ ಇರ್ತಾರೆ, ಒಂದು 100 ಚೇರೇ ಹೇಳ್ತೀನಿ ಅಪ್ಪ ಅಂತ ಅವರು ಮದುವೆ ವಿಚಾರನೇ ಮಾತಾಡ್ತಿರ್ತಾರೆ. ಇವಳು ಕೆಳಗೆ ಬಂದು ಸೀದಾ ಮತ್ತೆ ರೂಮಿಗೆ ಹೋಗಿ, ಅಯ್ಯೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ, ನೋಡಿದರೆ ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಚಂದನ ರೂಮಲ್ಲಿ. ಆ ಕಡೆ ಚಂದನನ ಅಪ್ಪಂಗೆ ಬೀಗರು ಕಡೆಯಿಂದ ಫೋನ್ ಬರುತ್ತೆ. ಫೋನಲ್ಲಿ ಅದೇ ನಾವು ಮದುವೆ ಬಗ್ಗೆ ಪಟ್ಟಿ ಮಾಡ್ತಿದ್ವು, ಇನ್ನೇನು ರೆಡಿ ಆದವು, ನಾವು ಹೊರಟು ಅಂತ ಹೇಳ್ತಾರೆ. ಫೋನ್ ಕಟ್ಟಿ ಚಂದನನ ಅಮ್ಮ ಮತ್ತು ಅತ್ತಿಗೆಗೆ ಹೇಳ್ತಾರೆ, ನಿಮ್ಮದು ಸೀರೆ ಸೆಲೆಕ್ಟ್ ಆದರೆ ಹೊರಡಿ, ಚಂದನನ್ನು ಹೊರಟ್ಲಾ ನೋಡಿ ಅಂತ. ಚಂದನನ ಅಮ್ಮ ಸರಿ ನಾನು ಅವಳನ್ನ ಕರಿತೀನಿ ಅಂತ ರೂಮಿಗೆ ಹೋಗ್ತಾರೆ. ಚಂದನ ಹೀಗೆ ಇದ್ದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ಚಂದನನ ಅಮ್ಮ ಕರೀತಾರೆ, ಇವತ್ತು ಕುಲದೇವರು ದೇವಸ್ಥಾನಕ್ಕೆ ಹೋಗಬೇಕು, ಇನ್ನೂ ನೀನು ರೆಡಿ ಆಗಿಲ್ವಾ ಅಂತ ಕೇಳ್ತಾಳೆ. ಇಲ್ಲ ನಾನು ಬರಬೇಕಾ ಅಂದಾಗ, ಹ್ಞೂ ಬರಬೇಕು, ನಿನಗೆ ವೆಯ್ಟ್ ಮಾಡ್ತಿದ್ದಾರೆ, ಬಾ ಕೆಳಗೆ ಅಂತ ಹೇಳ್ತಾಳೆ. ಸರಿ ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಚಂದನ ಹೇಳ್ತಾಳೆ. ಅಷ್ಟೊತ್ತಿಗೆ ಅವಳು ಯೋಚನೆ ಮಾಡ್ತಾಳೆ, ನಾನೇನಾದ್ರು ಹೋದರೆ ಏನು ಮಾಡೋದು, ಹರಿ ಏನಂತ ಹೇಳಲಿ ಅಂತ ಅಲ್ಲೇ ಯೋಚನೆ ಮಾಡ್ಕೊಂಡು ಚಂದನ ನಿಂತಿದ್ದಾಳೆ. ಈ ಕಡೆ ಮಯೂರನ್ ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಾಲು ಮಯೂರನ್ ಬಗ್ಗೆ ಅವ್ರ ಅಣ್ಣನಿಗೆ ಕಂಪ್ಲೇಂಟ್ ಹೇಳ್ತಿರ್ತಾನೆ. 20 ಮಾರ್ಕ್ಸ್ ತೆಗಿಯೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ಬರೀ ಹೊಡೆದಾಟ ಜಗಳಾಟ ಮಾಡ್ತಿರ್ತಾರೆ, ಲೈಬ್ರರಿಲೂ ಕೂಗಾಟ, ಇಷ್ಟು ಜನಕ್ಕೂ ಇವನೇ ಲೀಡರು, ಹಾಗಾಗಿ ಇವನೇನಾದ್ರು ಹೀಗೆ ಮಾಡಿದ್ರೆ ನೆಕ್ಸ್ಟ್ ಇವನು ಕಾಲೇಜಿಂದ ಡಿಸ್ಮಿಸ್ ಮಾಡ್ತೀನಿ ಅಂತ ಪ್ರಿನ್ಸಿಪಾಲು ಮುತ್ತುಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ಸರ್ ಇಲ್ಲ ಸರ್ ನಮ್ಮ ಮೈ ಹಂಗಲ್ಲ ಅಂತಾರೆ. ಹಾಗಾದರೆ ನಾನು ಸುಳ್ಳು ಹೇಳ್ತೀನನ್ರಿ ಅಂದಾಗ, ಇಲ್ಲ ಸರ್ ನೀವು ಸುಳ್ಳು ಹೇಳಲಿಲ್ಲ, ಬಟ್ ಹುಡುಗಾಟದ ವಯಸ್ಸಲ್ವಾ, ಹಾಗಾಗಿ ನಾನು ಬುದ್ಧಿವಾದ ಹೇಳ್ತೀನಿ ಸರ್ ಅಂತ ಮುತ್ತು ಹೇಳ್ತಾನೆ. ಅಷ್ಟೊತ್ತಿಗೆ ಪ್ರಿನ್ಸಿಪಾಲ್, ಎಲ್ಲ ಮಿಡಲ್ ಕ್ಲಾಸ್ ಜನಾಂಗದವ್ರದ್ದು ಇದೇ ಆಯಿತು ಅಂತ ಹೇಳ್ತಾನೆ. ಅಲ್ಲಿದ್ದವರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಪ್ರಿನ್ಸಿಪಾಲ್ ಹೇಳ್ತಾರೆ, ಇನ್ನೊಂದು ಸಲ ಇದೇ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ ಅಂತ. ಮುತ್ತು, ಇಲ್ಲ ಸರ್ ಇನ್ಯಾವತ್ತೂ ಅವನಂಗೆ ಮಾಡಲ್ಲ ಅಂತ ಮಯೂರಂಗೆ ಕರ್ಕೊಂಡು ವಾಪಸ್ ಹೋಗ್ತಾನೆ. ವಾಪಸ್ ಹೋದವನು ನೆಕ್ಸ್ಟ್ ಪ್ರಿನ್ಸಿಪಾಲ್ ಹತ್ರನೇ ರಿಟರ್ನ್ ಬರ್ತಾನೆ. ಮುತ್ತು ಪ್ರಿನ್ಸಿಪಾಲಿಗೆ ಹೇಳ್ತಾರೆ, ಸರ್ ನೀವು ಅವಾಗೊಂದು ಮಾತು ಹೇಳಿದ್ರಿ, ಅಮ್ಮ ಇದ್ದಿದ್ದರೆ ಇವನು ಹಿಂಗೆ ಬೆಳೀತಿರ್ಲಿಲ್ಲ ಅಂತ. ಹೌದು ಸರ್, ಅಮ್ಮ ಇದ್ದಿದ್ದರೆ ಇವನು ಮಾಡ್ತಿರಲಿಲ್ಲ, ಆದರೆ ಇವನು ಜಗಳ ಮಾಡಿರ್ಬೋದು, ಆದರೆ ಯಾವ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್, ಯಾಕಂದರೆ ಅವನನ್ನು ಬೆಳೆಸಿದ್ದು ನಾನು ಅಂತ ಹೇಳ್ತಾನೆ. ಚಂದನ ಕೆಳಗೆ ಬರ್ತಾಳೆ. ಅಷ್ಟೊತ್ತಿಗೆ ಚಂದನನ ಅಪ್ಪ ಇದ್ದವರು, ಸರಿ ಎಲ್ಲರೂ ಹೊರಡೋಣ, ಡ್ರೈವರ್ನ ಕರ್ಕೊಂಡು ಹೋಗ್ಬೇಕಂತ ದಾಸ್ಗೆ ಕೇಳ್ತಾರೆ. ಬೇಡ ಅಪ್ಪ ನಾನೇ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಚಂದನ ಬಂದ ತಕ್ಷಣ ಹೇಳ್ತಾರೆ, ಚಂದನ ನೀನು ಮನೆಯಲ್ಲೇ ಇರು, ನಾವು ಬೀಗರು ಮನೆ ದೇವರು ಹೋಗಿ ಬರ್ತೀವಿ, ನೀನು ಮತ್ತು ದಿವ್ಯಾ ಮನೆಯಲ್ಲೇ ಇರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಚಂದನಂಗೆ ತುಂಬ ಖುಷಿಯಾಗಿರುತ್ತೆ, ಅವಳಿಗೂ ಅದೇ ಬೇಕಾಗಿತ್ತು, ಹಾಗಾಗಿ ಅವಳಿಗೆ ತುಂಬ ಖುಷಿಯಾಗಿ ಅಲ್ಲೇ ನಿಂತ್ಕೊತಾಳೆ. ಆ ಕಡೆ ಚಂದನನ ಅಪ್ಪ ಅಣ್ಣ ಮತ್ತು ಅಮ್ಮ ಹೊರಗೆ ಬರ್ತಾರೆ. ಆದರೆ ಚಂದನನ ಅಮ್ಮ, ರೀ ನಾವು ಚಂದನನೂ ಕರ್ಕೊಂಡು ಹೋಗೋಣ ಅಂತಾರೆ. ಯಾಕೆ ಬೇಡ, ಇಲ್ಲ ಅವಳೊಬ್ಬರನ್ನೇ ಬಿಟ್ಟು ಹೋಗೋದು ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಂತ. ಅದಕ್ಕೆ ದಾಸ್ ಇದ್ದವನು, ಅವಳೊಬ್ಬಳೇ ಎಲ್ಲಿದ್ದಾಳೆ, ದಿವ್ಯನೂ ಇದ್ದಾಳಲ್ಲ ಅಂತ. ಹೌದು, ಯಾಕೋ ಅವಳು ನಾವು ಹೊರಗೆ ಬಂದಾಗ ಮುಖನ ಸಣ್ಣ ಮಾಡಿಕೊಂಡ್ಳು ಅಂತ ಹೇಳ್ತಾನೆ. ಅದಕ್ಕೆ ದಾಸು, ಅವಳ ಮದುವೆ ಪ್ರಸ್ತಾಪ ಸ್ಟಾರ್ಟ್ ಆದಾಗಿಂದ ಮುಖ ಸಣ್ಣಗೆ ಇದೆ ಅಂತ ಹೇಳ್ತಾರೆ. ಚಂದನಪ್ಪ, ಬೇಡ ಕರ್ಕೊಂಡು ಹೋಗೋದು, ಬೇಗ ಬರ್ತೀವಲ್ಲ ಅಂತ. ಸರಿ ಹಾಗಾದರೆ ನಾನು ಅವಳ ಹತ್ರ ಮಾತಾಡ್ಸ್ಕೊಂಬರ್ತೀನಿ ಅಂತ ಒಳಗೆ ಹೋಗ್ತಾನೆ. ಒಳಗೆ ಚಂದನಮ್ಮ ಬರ್ತಾರೆ ಅವಳನ್ನು ಮಾತಾಡ್ಸೋಕ್ಕೆ ಅಂತ. ಅಷ್ಟೊತ್ತಿಗೆ ಚಂದನನ ಅಪ್ಪ ಅಣ್ಣ, ಸರಿ ನಾವು ಕಾರಲ್ಲಿ ಕೂತಿರ್ತೀವಿ ಅಂತ ಅವ್ರು ಕಾರೊಳಗೆ ಹೋಗ್ತಾರೆ. ಮುತ್ತು ಇದ್ದವನು ಹೇಳ್ತಾನೆ, ಅಲ್ಲ ಸರ್ ನಮಗಾರು ಅಪ್ಪ ಅಮ್ಮ ಇಲ್ಲ, ಇವನು ಈ ಥರ ಆದ, ಇಲ್ಲಿರೋರು ಎಲ್ಲರಿಗೂ ಅಪ್ಪ ಅಮ್ಮ ಇದ್ದಾರಲ್ಲ, ಇವ್ರು ಮಾತ್ರ ಯಾಕೆ ಹಿಂಗಾದ್ರು ಅಂತ ಪ್ರಿನ್ಸಿಪಲಿಗೆ ಪ್ರಶ್ನೆ ಮಾಡ್ತಾನೆ. ಅಪ್ಪ ಅಮ್ಮ ಇದ್ದರೆ ಮಾತ್ರ ಹಾಳಾಗಲ್ಲ,
ಅಪ್ಪ ಅಮ್ಮ ಇದ್ದರೆ ಇಲ್ಲಾಂದರೆ ಹಾಳಾಗ್ತಾರೆ, ಅದೆಲ್ಲ ಸುಳ್ಳು ಸರ್ ಅಂತ ಪ್ರಿನ್ಸಿಪಾಲಿಗೆ ಹೇಳ್ತಾನೆ. ಈ ವಯಸ್ಸಲ್ಲೇ ಸರ್ ಇವ್ರು ತಪ್ಪು ಮಾಡ್ತಾರೆ, ಆಗ ನೀವು ಒಬ್ಬರು ಪ್ರಿನ್ಸಿಪಲ್ ಆಗಿ ನೀವು ತಿದ್ದಿ ತೀಡಬೇಕು ಸರ್. ನೀವು ತಿದ್ದಿ ತೀಡಿದ್ರಿಂದ ಅವ್ರು ನಿಮ್ಮ ಮಾತು ಕೇಳಿ ನಿಮ್ಮನ್ನು ತಂದೆ ತಾಯಿ ನೋಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ದೇವ್ರ ರೂಪಲ್ಲಿ ನೋಡ್ತಾರೆ ಸರ್ ಅಂತ ಮುದ್ದು ಪ್ರಿನ್ಸಿಪಲಿಗೆ ಹೇಳ್ತಾರೆ. ನಾನೇನಾದ್ರು ತಪ್ಪು ಮಾತಾಡಿದರೆ ನನ್ನನ್ನು ಕ್ಷಮಿಸಿ ಸರ್ ಅಂತ ಮುದ್ದು ಪ್ರಿನ್ಸಿಪಲಿಗೆ ಕೈ ಮುಗಿತಾನೆ. ಮುದ್ದು ಲಾಸ್ಟಿಗೆ ಒಂದು ಮಾತು ಹೇಳ್ತಾನೆ, ಸರ್ ನನ್ನ ತಮ್ಮನಿಂದ ಇನ್ಯಾವುದೇ ರೀತಿಯೂ ಒಂದು ತಪ್ಪಾಗ್ದಿಲ್ದಂಗೆ ನಾನು ನೋಡ್ಕೊಳ್ತೀನಿ ಸರ್, ನಾನು ಮಾತು ಕೊಡ್ತೀನಿ, ಇಲ್ಲಿಂದ ಹೊರಡ್ತೀನಿ ಸರ್ ಅಂತ ಪ್ರಿನ್ಸಿಪಲಿಗೆ ಹೇಳಿ ಮಯೂರನ್ನ ಕರ್ಕೊಂಡು ಹೋಗ್ತಾನೆ. ಪ್ರಿನ್ಸಿಪಾಲಿಗೆ ಹೌದು ನಾನು ತುಂಬ ಬೇಡಾಗಿದ್ದ ಮಾತು ಹೇಳಿದೆ ಅಂತ ಅವ್ನ ಮನಸ್ಸಿಗೆ ಅನ್ನಿಸ್ತು. ಮತ್ತು ಮಾತಾಡಿದ್ರಲ್ಲಿ ನ್ಯಾಯ ಇದೆ ಅಂತ ಪ್ರಿನ್ಸಿಪಲ್ ಮನಸ್ಸಿಗೆ ಮನವರಿಕೆ ಆಯಿತು. ಈ ಕಡೆ ಚಂದು ಯೋಚನೆ ಮಾಡ್ಕೊಂಡು ಸೋಫಾದಲ್ಲೇ ಕೂಡ್ತಾಳೆ. ಅಷ್ಟೊತ್ತಿಗೆ ದಿವ್ಯಾ ಬಂದು, ಯಾಕೆ ಚಂದು ತುಂಬ ಡಲ್ಲಾಗಿದೆಯಾ, ನೀನು ದೇವಸ್ಥಾನಕ್ಕೆ ಹೋಗಬೇಕಿತ್ತ ಅಂತ ಕೇಳ್ತಾಳೆ. ಇಲ್ಲ ಅದಕ್ಕೆ ಹಾಗೇನಿಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಂದನನ ಅಮ್ಮ ಬಂದು, ಮಗಳೇ ಯಾಕೆ ಇಷ್ಟು ಡಲ್ಲಾಗಿದೆಯಾ ಅಂದಾಗ ದಿವ್ಯಾ ಹೇಳ್ತಾಳೆ, ಯಾಕೋ ಬೇಜಾರಲ್ಲಿದ್ದಾಳೆ ಅತ್ತೆ ಅಂತ ಹೇಳ್ತಾರೆ. ಬೇಜಾರು ಮಾಡಬೇಡ, ಈಗ ಚಪ್ರ ಸ್ಟಾರ್ಟ್ ಆಗಿದೆ ಅಲ್ಲ, ಚಪ್ರಶಾಸ್ತ್ರ, ಅದಾದಮೇಲೆ ಮದುವೆ ಆಗೋ ತನಕ ಎಲ್ಲೂ ಹೋಗಬಾರ್ದು. ಮದುವೆ ಒಂದಾಗಲಿ, ನೀನು ಅಳಿಯಂದ್ರು ನಾವು ಎಲ್ಲ ಒಟ್ಟಿಗೆ ಹೋಗ್ಬರೋಣ, ಬೇಜಾರಲ್ಲಿರಬೇಡ ಅಂತ ಹೇಳಿ ಹುಷಾರಾಗಿರಿ ಅಂತ ಚಂದನನಮ್ಮ ಹೋಗ್ತಾರೆ. ಅಷ್ಟೊತ್ತಿಗೆ ದಿವ್ಯಾ ಇದ್ದವಳು ರಾತ್ರಿ ನಿದ್ದೆ ಸರಿಯಾಗಿಲ್ಲ ಅನಿಸುತ್ತೆ, ಹೋಗಿ ರೆಸ್ಟ್ ತಗೋ ಅಂತ ಚಂದನಂಗೆ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.